ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಭದ್ರಾವತಿಯಲ್ಲಿ ತರಳಬಾಳು ಹುಣ್ಣಿಮೆಯ ಭವ್ಯ ಸಮಾಗಮ ಹಿನ್ನೆಲೆಯಲ್ಲಿ ಗಂಭೀರವಾದ ಮ್ಯೂಸಿಕ್ ಕೇಳಿಬರುತ್ತಿದೆ. ನಮಸ್ಕಾರ, ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಉಕ್ಕಿನ ನಗರಿ ಭದ್ರಾವತಿಯಲ್ಲಿ ಭಕ್ತಿ ಮತ್ತು ಸಂಸ್ಕೃತಿಯ ಸಂಗಮ ಅನಾವರಣಗೊಂಡಿದೆ. ಸುಮಾರು 76 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಪ್ರಸಿದ್ಧ ತರಳಬಾಳು ಹುಣ್ಣಿಮೆ ಮಹೋತ್ಸವ ಈ ಬಾರಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಒಂದೇ ವೇದಿಕೆಯಲ್ಲಿ ರಾಜಕೀಯ ದಿಗ್ಗಜರ ಸಮಾಗಮ. ಈ ಕಾರ್ಯಕ್ರಮದ ವಿಶೇಷತೆಯೆಂದರೆ ರಾಜಕೀಯ ಸಿದ್ಧಾಂತಗಳನ್ನು ಬದಿಗಿಟ್ಟು ರಾಜ್ಯದ ಘಟಾನುಘಟಿ ನಾಯಕರೆಲ್ಲರೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು. ಸಿರಿಗೆರೆಯ ಡಾ. ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಈ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ನೀಡಿದರು. ಬಿ.ಎಸ್. ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಕೆ.ಎಸ್. ಈಶ್ವರಪ್ಪ, ಮಾಜಿ ಉಪಮುಖ್ಯಮಂತ್ರಿಗಳ ಉಪಸ್ಥಿತಿ ಗಮನಾರ್ಹವಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಭಾಗವಹಿಸಿದ್ದರು. ಸಿ.ಎಂ. ಇಬ್ರಾಹಿಂ, ಮಾಜಿ ಸಚಿವರು ಸಹ ವೇದಿಕೆಯನ್ನು ಹಂಚಿಕೊಂಡರು. ಪಕ್ಷಾತೀತವಾಗಿ ಎಲ್ಲ ನಾಯಕರು ಒಂದೇ ವೇದಿಕೆಯಲ್ಲಿ ಕುಳಿತು ತರಳಬಾಳು ಸದ್ಧರ್ಮ ಪೀಠದ ಸಾಮಾಜಿಕ ಕಳಕಳಿಯನ್ನು ಶ್ಲಾಘಿಸಿದ್ದು ಈ ಬಾರಿಯ ಹುಣ್ಣಿಮೆಯ ಹೈಲೈಟ್ ಆಗಿತ್ತು. ನಾವು ಸನ್ಮಾನ್ಯ ಸಚಿವರಿಗೆ ಸೂಚಿಸೋದಿಷ್ಟೇನೆ, ಎರಡೇ ಮಾತು ಹೇಳ್ಬಿಡ್ತೀವಿ. ಈ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಏನೇನು ಕಾಣಿಕೆ ಸಂಗ್ರಹ ಇದೆ ಭಕ್ತಾದಿಗಳಿಂದ, ಇದರ ಖರ್ಚು ವಜಾಜಾತ ಏನು ಉಳಿಯುತ್ತೋ ಅದಕ್ಕೆ ನಾವು ಮಠದಿಂದ ಸೇರಿಸಿ 5 ಕೋಟಿ ರೂಪಾಯಿಗಳನ್ನು ನಾವು ನಿಮಗೆ ವಾಗ್ದಾನ ಮಾಡ್ತೀವಿ. ಇದರಲ್ಲಿ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ, 50 ಲಕ್ಷ ಉಳಿಯುತ್ತೋ ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ. ಆದರೆ ನಾವು ಮಠದ ವತಿಯಿಂದ ಭಕ್ತಾದಿಗಳಿಂದ ಭಿಕ್ಷೆ ಎತ್ತಿ ಆದರೂ 5 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ. ನೀವು ಮನಸ್ಸು ಮಾಡಿ ಇಲ್ಲೇನು ಮುಚ್ಚಿದೆಯಲ್ಲ ಕಾರ್ಖಾನೆ, ಇದು ಮತ್ತೆ ಪುನರ್ಜೀವನಗೊಂಡು ಹಿಂದಿನ ಮಹಾರಾಜರು ಏನು ಮಾಡಿದ್ದಾರೆ ಅದರ ಸಾಕಾರ ರೂಪ ಮತ್ತಾಗಬೇಕು. ಇಲ್ಲಿ ಆಗಬೇಕಾಗಿರೋದು ಕೆಲಸದ ಗ್ಯಾರಂಟಿ, ಬೇರೆ ಗ್ಯಾರಂಟಿಗಳಲ್ಲ. 5 ಗ್ಯಾರಂಟಿಗಳಿಗೆಲ್ಲ ಅದಕ್ಕಿಂತ ಮುಖ್ಯವಾಗಿ ಕೆಲಸದ ಗ್ಯಾರಂಟಿ, ದುಡಿಮೆಯ ಗ್ಯಾರಂಟಿ ನಮ್ಮ ಜನರಿಗೆ ಬಂದರೆ ಕೊಟ್ಟರೆ ಅದಕ್ಕಿಂತ ಹೆಚ್ಚಿನದು ಏನೂ ನಮ್ಮ ಜನರಿಗೆ ಬೇಕಾಗಿಲ್ಲ. ನಾಳೆ 1ನೇ ತಾರೀಕು ನಮ್ಮ ಯುವಕರು ಆ ಮೋಟ್ರ್ ಬೈಕ್ಗಳೇನು ಹೊಡಿತಿದ್ರು, ನಾವು ನಿಷೇಧ ಮಾಡಿದ್ವಿ ಬೈಕ್ ರ್ಯಾಲಿಯನ್ನು. ಆದರೂ ನಮ್ಮ ಯುವಕರು ಕೆಲವರು ಆ ಮೋಟ್ರ್ ಬೈಕನ್ನು ಓಡಿಸುವಾಗ ಅವರು ಗುಂಡು ಹೊಡೆಯೋದು ಕೇಳಿಸ್ತಾ ಇತ್ತು. ಆ ಮೋಟ್ರ್ ಬೈಕ್ ಏನು ಕೆಟ್ಟು ಹೋಗಿದೆಯಾ ಅಂತ ನಾವು ಯಾರನ್ನೋ ಕೇಳಿದ್ವಿ, ಕೆಟ್ಟು ಹೋಗಿಲ್ಲ. ಆ ಥರ ಏನೋ ಶಬ್ದ ಮಾಡ್ತಾರಂತ ಸೈಲೆನ್ಸರ್ನಲ್ಲಿ ಅಲ್ಲ, ಅದಕ್ಕೇನೋ ಹೇಳ್ತಾರೆ, ಅದಕ್ಕೆ ಗೊತ್ತಿಲ್ಲ ನಮಗೆ. ಅದು ಒಂದು ರೀತಿ ಗುಂಡು ಹೊಡೆದಂಗೆ ಆಗ್ತಾ ಇತ್ತು. ನಾವು ಹೇಳಕ್ ಬಯಸೋದು, ನೀವು ಗುಂಡು ಹೊಡೀರಿ, ಅದ್ರ ಗುಂಡು ಹಾಕಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಷ್ಟಾದ್ರೂ ಗುಂಡು ಹೊಡೀರಿ. ಕೇಂದ್ರ ಸಚಿವರು ಹೇಳ್ತೀವಿ, ನಮ್ಮ ರಕ್ಷಣಾ ಸಚಿವರಿಗೆ ನಮ್ಮ ಯುವಕರನ್ನೆಲ್ಲ ರೆಕಮೆಂಡ್ ಮಾಡ್ರಿ, ಇವರು ಸೈನಿಕ ಸೇರೋ ಹಾಗೆ. ಯಾರಾದರೂ ಶತ್ರುಗಳು ನಮ್ಮ ದೇಶದ ಮೇಲೆ ಬಂದರೆ, ದಾಳಿ ಮಾಡಿದರೆ, ಈ ಗುಂಡು ಹೊಡಿತಕ್ಕಂಥ ನಮ್ಮ ಈ ಯುವಕರನ್ನ ನಿಮ್ಮ ಸೈನ್ಯಕ್ಕೆ ಸೇರಿಸೋ ಹಾಗೆ ನಾವು ರೆಕಮೆಂಡ್ ಮಾಡ್ತೀವಿ, ಕರ್ಕೊಂಡು ಹೋಗಿ ಅವ್ರನ್ನ. ಇದು ಕುವೆಂಪು ವೇದಿಕೆ. ಕುವೆಂಪುರವರು ಒಂದು ಕವಿತೆ ಬರ್ತಾರೆ, ಮುಂದೊಂದು ಗುರಿ ಇತ್ತು, ಹಿಂದೊಬ್ಬ ಗುರುವಿದ್ದ, ಸಾಗಿತ್ತು ರಣಧೀರರ ದಂಡು, ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಓಡಿತ್ತು ರಣ ಹೇಡಿಗಳ ದಂಡು ಅಂತ ಹೇಳಿ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಮುಂದೊಂದು ಗುರಿ ಇತ್ತು, ಮುಂದೊಂದು ಗುರಿ. ನಮ್ಮೆಲ್ಲ ಯುವಕರಿಗೆ ಇಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಭಾಗವಹಿಸಬೇಕು ಅನ್ನೋ ಗುರಿ. ಹಿಂದೆ ಗುರುಗಳಿದ್ರು. ಸಾಗಿತ್ತು ರಣ ಧೀರರ ದಂಡು ಅಂತ ನಮಗೆ ಕುವೆಂಪು ಅವರ ಮಾತು ಆಗ ನೆನಪಾಯಿತು. ಅದರ ನಂತರ ನಿಮ್ಮ ಮೇಲಿರ್ತಕ್ಕಂಥ ಹೊಣೆಗಾರಿಕೆ ಬಹಳವಾಗಿದೆ. ಅದನ್ನು ಸೂಕ್ಷ್ಮವಾಗಿ ನಾವೀಗ ಹೇಳಿದ್ವಿ. ನಮಗೆ ಆರಂಭದಲ್ಲಿ
ಒಂದು ಸ್ಪಷ್ಟನೆ ನಾವು ನೀಡ್ಲಿಕ್ಕೆ ಬಯಸ್ತೀವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈಶ್ವರಪ್ಪನವರು ನೀರಾವರಿ ಸಚಿವರು. ಆಗ ದಾವಣಗೆರೆಯಲ್ಲಿ ರೈತರು ನೀರಿಗಾಗಿ ಮುಷ್ಕರ ಮಾಡ್ತಾ ಇದ್ರು, ಆಮರಣ ಅಂತ ಸತ್ಯಾಗ್ರಹ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಹೋಗಿ ಅವರಿಗೆ ಸಾಂತ್ವನ ನೀಡ್ತಾ ಇದ್ರು. ಅದೇ ರೀತಿ ಸನ್ಮಾನ್ಯ ಆಗಿನ ನೀರಾವರಿ ಸಚಿವರಾಗಿದ್ದಂಥ ಈಶ್ವರಪ್ಪನವರು ಹೋಗಿದ್ರು, ಅನೇಕ ಸ್ವಾಮಿಗಳು ಹೋಗಿದ್ರು. ನಾವು ಮಾತ್ರ ಆ ಮುಷ್ಕರದ ಸ್ಥಳಕ್ಕೆ ಹೋಗಿರಲಿಲ್ಲ. ನಮ್ಮ ಶಿಷ್ಯರು ಅನೇಕರು ಒತ್ತಾಯಪಡಿಸಿದ್ರು, ಇಂಥವರೆಲ್ಲ ಬಂದಿದ್ದಾರೆ, ತಾವು ಮಾತ್ರ ಬಂದಿಲ್ಲ, ತಾವು ದಯಮಾಡಿಸ್ಬೇಕು ಅಂದ್ರೆ ನಾವು ಒಪ್ಪಲಿಲ್ಲ ಅದಕ್ಕೆ. ಆದರೆ ಈಶ್ವರಪ್ಪನವರು ನೀರಾವರಿ ಸಚಿವರಾಗಿ ಅಲ್ಲಿ ಹೋಗಿದ್ದಾಗ ಎಲ್ಲರೂ ಬಂದು ಹಿಂಗೆ ಆಶ್ವಾಸನೆ ಕೊಟ್ಟು ಹೋಗ್ತೀರ, ನಾವು ನಮ್ಮಲ್ಲ ಅಂತ ಹೇಳಿದರು. ಏನು ಮಾಡ್ಬೇಕು ಹೇಳಿ ಅಂತ ಈಶ್ವರಪ್ಪನವರು ಆ ಮುಷ್ಕರ ನಿರತ ರೈತರನ್ನ ಕೇಳಿದರು. ಆಗ ಅವ್ರು ಹೇಳಿದ್ರು, ಸಿರಿಗೆರೆ ಗುರುಗಳಿಗೆ, ತರಳಬಾಳು ಗುರುಗಳಿಗೆ ನೀವು ಮಂತ್ರಿಗಳಾಗಿ ಮುಚ್ಚಳಿಕೆಯನ್ನು ಬರೆದು ಕೊಟ್ರೆ ನಾವು ಈ ಮುಷ್ಕರವನ್ನ ಹಿಂತಗೊಳ್ತೇವೆ ಅಂತ ಹೇಳಿದರು. ಇದನ್ನ ಸ್ವತಃ ಈಶ್ವರಪ್ಪನವರು ನಮಗೆ ದೂರವಾಣಿಯಲ್ಲಿ ಕರೆ ಮಾಡಿ ಈ ತರ ಆಗ್ರಹ ಪಡಿಸಿದರೆ, ನಾನು ಮಂತ್ರಿಯಾಗಿ ತಮ್ಮ ಹೆಸರಿಗೆ ಮುಚ್ಚಳಿಕೆ ಬರ್ಕೊಡ್ಲಿಕ್ಕೆ ನಾನು ಸದಾ ಸಿದ್ಧ, ತಮ್ಮ ಶಿಷ್ಯ ಅಂತಂದು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ರು. ನಾವು ಈಶ್ವರಪ್ಪನವರಿಗೆ ಗಲಾಟೆ ಮಾಡಿದ್ದೀವಿ. ನಾವು ಮಠಾಧಿಪತಿಗಳು, ಮಠದ ಸ್ವಾಮಿಗಳು, ನೀವು ಈ ರಾಜ್ಯದ ಮಂತ್ರಿಗಳು, ನೀವು ಮಂತ್ರಿಗಳಾಗಿ ಮಠಾಧಿಪತಿಗಳಿಗೆ ಮುಚ್ಚಳಿಕೆ ಬರ್ಕೊಡ್ಬೇಕು ಅಂತ ನೀವು ಒಪ್ಪಿದ್ರೆ ಇಟ್ ವಿಲ್ ಬಿ ಎ ಬ್ಯಾಡ್ ಪ್ರಿಸಿಡೆನ್ಸ್ ಇನ್ ಲಾ ಅಂತ ಹೇಳಿ. ಬ್ಯಾಡ್ ಪ್ರಿಸಿಡೆನ್ಸ್ ಆಗುತ್ತೆ, ಅದು ತಪ್ಪು. ನಮ್ಮ ಮೇಲಿನ ಭಕ್ತಿಯಿಂದ ನೀವು ಮಾಡಿದಿರಿ, ನಮ್ಮ ಹೆಸರಿಗೆ ನೀವು ಮುಚ್ಚಳಿಕೆ ಬರ್ಕೊಡ್ಬೇಡ್ರಿ, ಅವ್ರು ಕೇಳ್ತಾರೆ ಅಂತ ಹೇಳಿ ಇಲ್ಲಿಂದ ವಾಪಸ್ ಬೆಂಗಳೂರು ಹೋದ ತಕ್ಷಣವೇ ನೀವು ಮಂತ್ರಿಮಂಡಲದಲ್ಲಿ ಯಡಿಯೂರಪ್ಪನವರ ಮನವೊಲಿಸಿ ಮಂತ್ರಿಮಂಡಲದಲ್ಲಿ ಈ ನೀರಾವರಿ ಯೋಜನೆಯನ್ನ ಮುಂಜೂರು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಅಜೆಂಡಾದಲ್ಲಿ ತೀರ್ಮಾನ ಮಾಡಿ ಅದರ ಕಾಪಿಯನ್ನು ನಮಗೆ ಕಳಿಸ್ಕೊಡಿ ಅಂತ ಹೇಳಿದ್ವಿ. ಅದರಂತೆ ಈಶ್ವರಪ್ಪನವರು ಒಂದೇ ವಾರದಲ್ಲಿ ಮಂತ್ರಿಮಂಡಲದಲ್ಲಿ ಆ ಸಭೆಯನ್ನು ಇಟ್ಟು ಅಜೆಂಡಾದಲ್ಲಿ ಇಟ್ಟು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರ ಗಮನಕ್ಕೆ ತಂದು ಅದನ್ನು ತೀರ್ಮಾನ ಮಾಡಿ ಆ ಯೋಜನೆ ಅಷ್ಟು ಅಂತ ಹೇಳಿ ತೀರ್ಮಾನ ಮಾಡಿ ಅದರ ಪ್ರತಿಯನ್ನು ನಮಗೆ ಕಳಿಸ್ಕೊಟ್ರು. ಅದಕ್ಕಾಗಿ ಆ ಯೋಜನೆ ಕಾರ್ಯರೂಪ ಬಂತು. ಈ ಕಾರಣಕ್ಕಾಗಿ ನಾವು ತುಂಬ ಹೃದಯದಿಂದ ಅವರನ್ನು ಅಭಿನಂದಿಸಲಿಕ್ಕೆ ಬಯಸ್ತೀವಿ. ಇಂದಿನ ಸೌರಪವನ ನಿಧಿ ಸಂಗ್ರಹಣೆ ಮೊತ್ತ ಏನು ಬಂದೋಳೆ ಈ ಸಭೆ ನೋಡಿದ್ರೆ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ. ದೇವನೊಬ್ಬ, ನಾಮ ಹಲವು. ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಇಂಥ ಒಂದು ಪವಿತ್ರವಾದಂತ ಸಭೆಯಲ್ಲಿ ನಾವೆಲ್ಲ ಕೂಡ ಸೇರಿದ್ದೇವೆ. ಇವತ್ತು ಸರ್ಕಾರ ಮಂತ್ರಿ ಇದು ಯಾವುದು ಕೇರ್ ಮಾಡಬೇಕಾದಿಲ್ಲ. ನಿಜಲಿಂಗಪ್ಪನಂತವ್ರಿಗೆ ಸೋಲಿಸಿದ ಮಠ ಇದು. 62ನೇ ಇಸ್ವಿಯಲ್ಲಿ ಒಬ್ಬ ಕುರುಬರ ರಂಗಪ್ಪ ಗೆದ್ದು ಬಂದ. ಅವಾಗ ಒಬ್ಬ ಕುರುಬರ ರಂಗಪ್ಪ ಬಂದ. ಇದು ಅವತ್ತು ಸ್ವಾಮಿಗಳಿಗಿರ್ತಕ್ಕಂಥ ಶಕ್ತಿ. ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿದಂತ VSL ಇವತ್ತು ತರಬಾಳು ಹುಣ್ಣಿಮೆ ಭದ್ರಾವತಿಲಾಗಿದ್ದ ಫಲ ಏನು ಅಂದ್ರೆ ಆ ಫ್ಯಾಕ್ಟರಿ ಓಪನ್ ಆಗ್ತಕ್ಕಂಥದಕ್ಕೆ ಇವತ್ತೊಂದು ಅವಕಾಶ ಸಿಕ್ತು. ಬುದ್ಧಿಯವರೇ, ಇದು ನಿಮ್ಮ ಪಾದದ ಫಲ ಇವತ್ತಿನ ದಿವಸ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಈ ಮಠಗಳಿಲ್ದೇ ಇದ್ರೆ ನಾವೆಲ್ಲ ಮುಂಡ ಮಕ್ಕಳು ಹೆಬ್ಬಟ್ಟು ಹೊತ್ತಬೇಕಾಗಿತ್ತು. ನಮ್ಗೆ ಯಾರಿಗೂ ವಿದ್ಯಾಭ್ಯಾಸ ಸಿಗ್ತಿರ್ಲಿಲ್ಲ. ಇವತ್ತು ನಾವೇನಾದ್ರೂ ಓದಿದ್ರೆ, ಇಂಜಿನಿಯರ್ಗಳಾಗಿದ್ರೆ, ಡಾಕ್ಟರ್ಗಳಾಗಿದ್ರೆ, MLAಗಳಾಗಿದ್ರೆ, MP ಗಳಾಗಿದ್ರೆ, ನಿಮ್ಮ ಮಠದ ದಾಸೋಹ, ನಿಮ್ಮ ವಿದ್ಯಾ ದಾಸೋಹ ಏನು ನೀಡಿದಿರಿ, ಅದರ ಫಲ ಇವತ್ತು ನಾನು ಕೂಡ ಇವತ್ತು ಅನುಭವಿಸಿಕೊಂಡು ಬಂದಿದ್ದೇವೆ.
ಆದ್ದರಿಂದ ಇವತ್ತು ನನಗೆ ಭಾರಿ ಸಂತೋಷ.